ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್. ಸ್ನೇಹಿತರೆ, ಇವತ್ತು ಅಕ್ಷಯ ತೃತೀಯ ಇದೆ. ಅದರಲ್ಲೂ ಶುಕ್ರವಾರ ಕೂಡ ಬಂದಿದೆ. ಹಾಗಾಗಿ ಅಕ್ಷಯ ತೃತೀಯ ದಿನ ನಾವು ರಾತ್ರಿ ಮಲಗೋ ಸಮಯದಲ್ಲಿ ವಾರಾಹಿ ದೇವಿಯನ್ನು ನೆನೆದು ನಾವು ₹1 ನಾಣ್ಯವನ್ನು ಕೈಯಲ್ಲಿ ಹಿಡಿದು ಅಮ್ಮನ ಮಂತ್ರವನ್ನು ಹೇಳೋದ್ರಿಂದ ನಾವು ಅಂದುಕೊಂಡಂಥ ಕೆಲಸಗಳು ಶೀಘ್ರವಾಗಿ ನಡೆಯುತ್ತೆ. ಎಷ್ಟೋ ದಿನಗಳಿಂದ ಪೆಂಡಿಂಗಿಂದ ಕೆಲಸಗಳು ಕೂಡ ಅತಿ ಶೀಘ್ರವಾಗಿ ಆಗುತ್ತೆ. ನಮ್ಮ ಆಸೆಗಳು ನೆರವೇರುತ್ತೆ ಅಂತಲೇ ಹೇಳ್ಬೋದು. ವಾರಾಹಿ ಅಮ್ಮನಿಗೆ ನಾವು ಮಂಗಳವಾರ, ಶುಕ್ರವಾರ ಹಾಗೆ ಅಮಾವಾಸ್ಯೆ, ಹುಣ್ಣಿಮೆ ದಿನಗಳಲ್ಲಿ ವಿಶೇಷ ಪೂಜೆಗಳನ್ನು ಮಾಡೋದಾಗಲಿ ಅಥವಾ ವಿಶೇಷ ಮೂಲ ಮಂತ್ರಗಳನ್ನು ಹೇಳ್ಕೊಳ್ಳೋದು ಕೂಡ ತುಂಬಾ ಒಳ್ಳೆಯದು. ಅದರಲ್ಲೂ ಈ ಸಾರಿ ಅಕ್ಷಯ ತೃತೀಯ ಬಂದಿರೋದು ಮತ್ತಷ್ಟು ಒಳ್ಳೆಯದು ಅಂತ ಹೇಳ್ಬೋದು. ಹಾಗಾಗಿ ಅಕ್ಷಯ ತೃತೀಯ ದಿನ ನೀವು ಯಾವ ಮಂತ್ರವನ್ನು ಹೇಳ್ಕೊಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ರಾತ್ರಿ ಸಮಯದಲ್ಲಿ ಹೇಳ್ಕೊಬೇಕು. ವಾರಾಹಿ ದೇವಿಯನ್ನು ರಾತ್ರಿ ದೇವತೆ, ಕತ್ತಲ ವಾರಾಹಿ ಅಂತ ಕರೀತಾರೆ. ಇಲ್ಲಾಂದರೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ಕೊಬೇಕು. ಇಲ್ಲ ಅಂತಂದರೆ ರಾತ್ರಿ ಇನ್ನೇನು ಮಲಗ್ತಿರಲ್ಲ ಆ ಸಮಯದಲ್ಲಿ ಕೂಡ ಹೇಳ್ಕೊಂಡ್ರೆ ತುಂಬಾ ಒಳ್ಳೆಯದಾಗತ್ತೆ. ನಾನೀಗ ಹೊರಗಡೆ ಇದ್ದೀನಿ, ಅಲ್ಲಿ ಹೇಳ್ಕೊಬೋದಾ ಅಂದರೆ ಖಂಡಿತ ಹೇಳ್ಕೊಬೋದು. ನೀವು ಹೊರಗಡೆ ಯಾವ ಜಾಗದಲ್ಲಿ ಇದ್ದೀರಾ ಅಲ್ಲೇ ಕೂಡ ಹೇಳ್ಕೊಬೋದು. ಈಗ ಹೊರಗಡೆ ಯಾವುದೋ ಕೆಲಸಕ್ಕೆ ಹೋಗಿರ್ತೀನಿ, ಹೋಟೆಲ್ಸ್ ರೂಮಲ್ಲಿ ಇದ್ದೀನಿ ಅಂದರೆ ಅಲ್ಲೂ ಕೂಡ ಹೇಳ್ಕೊಬೋದು. ಅಥವಾ ರಿಲೇಷನ್ ಮನೇಲಿದ್ದೀನಿ ಅಂದರೆ ಅಲ್ಲೂ ಹೇಳ್ಕೊಬೋದು. ಹಾಸ್ಟೆಲ್ಗಳಲ್ಲಿ ಇದ್ದೀನಿ ಅಂದರೆ ಅವರೂ ಕೂಡ ಈ ರೀತಿಯಾಗಿ ಮಾಡ್ಬೋದು. ಇನ್ನು ಮನೇಲಿರೋರು ಕೂಡ ರಾತ್ರಿ ಊಟ ಆದಮೇಲೆ ಇನ್ನೇನು ಮಲಗಕ್ಕೆ ಬರ್ತಿರಲ್ಲ ಆ ಸಮಯದಲ್ಲಿ ನೀವು ₹1 ನಾಣ್ಯವನ್ನು ನೀವು ಒಂದು ಸ್ವಲ್ಪ ಹೊಸ ಕಾಯಿನನ್ನೇ ತೊಗೊಳ್ಳಿ. ತೀರಾ ಹಳೆ ಕಾಯಿನ ತೊಗೊಳಕ್ಕೆ ಹೋಗಬೇಡಿ. ಅದನ್ನು ಅರಿಶಿಣದ ನೀರಿನಲ್ಲಿ ಒಂದ್ಸರಿ ನೀವು ವಾಶ್ ಮಾಡ್ಕೊಬೇಕಾಗತ್ತೆ. ಹಾಗಾಗಿ ಯಾಕೆಂದರೆ ಎಷ್ಟೊಂದು ಜನ ಮುಟ್ಟಿರ್ತಾರೆ, ಅದರಲ್ಲಿ ನೆಗೆಟಿವ್ ಎನರ್ಜಿ ಇರುತ್ತೆ. ಹಾಗಾಗಿ ಅರಿಶಿಣದ ನೀರಿನಲ್ಲಿ ತೊಳೆದು ನೀವು ಇದನ್ನು ನೀವು ಯಾವ ಜಾಗದಲ್ಲಿ ಮಲಗ್ತೀರಾ ಅಂದರೆ ಬೆಡ್ರೂಮಿಗೆ ತೊಗೊಂಬಂದು ನೀವು ನಂತರ ಈ ಮಂತ್ರವನ್ನು ಹೇಳ್ಬೇಕಾಗತ್ತೆ. ಕೈಯಲ್ಲಿ ಹಿಡ್ಕೊಂಡು ಈ ಮಂತ್ರವನ್ನು ನೀವು 108 ಬಾರಿ ಹೇಳ್ಬೇಕಾಗತ್ತೆ. ಅದಕ್ಕೂ ಮುಂಚೆ ನೀವು ಅಮ್ಮನನ್ನು ಬೇಡ್ಕೊಬೇಕು. ಅಮ್ಮ, ನನಗೆ ಈ ಥರ ಕಷ್ಟ ಇದೆ ಅಮ್ಮ, ಬಗೆಹರಿಸಮ್ಮ. ನಾನೀಗ ಮನೆ ಕಟ್ಟಬೇಕು ಅಂತಿದ್ದೀನಮ್ಮ, ಅಥವಾ ಮಕ್ಕಳು ಚೆನ್ನಾಗಿ ಓದಬೇಕು ಅಂತಿದ್ದೀರಿ, ಅಥವಾ ನಾವು ವಿದೇಶಕ್ಕೆ ಹೋಗಬೇಕು, ನೌಕರಿ ಮಾಡಬೇಕು ಅಂತಿದ್ದೀರಿ, ಅಥವಾ ನನಗೆ ಈ ಥರ ಯಾವುದೋ ಒಂದು ಎಕ್ಸಾಮ್ ತೊಗೊಂಡಿದ್ದೀನಿ, ಒಳ್ಳೆ ರಿಸಲ್ಟ್ ಬರಬೇಕು ಅನ್ನೋದಾಗಲಿ, ಅಥವಾ ನಾನು ಯಾವುದೋ ಒಂದು ಕೆಲಸಕ್ಕೆ ಅಪ್ಲೈ ಮಾಡಿದ್ದೀನಿ, ನನಗೆ ಕೆಲಸ ಸಿಗಬೇಕು ಅನ್ನೋದಾಗಲಿ, ಮಕ್ಕಳು ಚೆನ್ನಾಗಿ ಓದಬೇಕು ಅನ್ನೋದಾಗಲಿ, ನನಗೆ ಆರೋಗ್ಯ ಚೆನ್ನಾಗಿರಬೇಕು ಅನ್ನೋದಾಗಲಿ, ಆ ಥರ ನಿಮಗೆ ಏನು ಆಸೆ ಇರುತ್ತೆ ನೋಡಿ, ಆಸೆಗಳೆಲ್ಲವನ್ನು ಹೇಳ್ಕೊಬೇಕಾಗತ್ತೆ. ಒಂದೇ ಆಸೆ ಅಂತಲ್ಲ, ನಿಮಗೆ ಎಷ್ಟು ಆಸೆ ಇರುತ್ತೋ ಎಲ್ಲವನ್ನು ಆ ₹1 ಕಾಯಿನನ್ನು ನೀವು ಕೈಯಲ್ಲಿ ಹಿಡ್ಕೊಂಡು ವಾರಾಹಿ ದೇವಿಯನ್ನು ನೆನೆದು ನೀವು ಈ ಮಂತ್ರವನ್ನು ಹೇಳ್ಕೊಬೇಕಾಗತ್ತೆ. ಮಂತ್ರ ಹೀಗಿದೆ ನೋಡಿ, ತುಂಬಾ ಚಿಕ್ಕದಿದೆ ಮಂತ್ರ ಕೂಡ ತುಂಬ ದೊಡ್ಡದಿಲ್ಲ. ಹಾಗಾಗಿ ಈ ಮಂತ್ರವನ್ನು ನೀವು 108 ಸಾರಿ ಹೇಳ್ಕೊಬೇಕಾಗತ್ತೆ. ₹1 ನಾಣ್ಯವನ್ನು ನೀವು ಕೈಯಲ್ಲಿ ಹಿಡ್ಕೊಂಡು ಉತ್ತರಾಭಿಮುಖ ಅಥವಾ ಪೂರ್ವಾಭಿಮುಖವಾಗಿ ನೀವು ಚಾಪೆ ಮಣೆ ಅಥವಾ ಚೇರ್ ಮೇಲೆ ಕೂತ್ಕೊಂಡು ಈ ಮಂತ್ರವನ್ನು 108 ಸಾರಿ ಹೇಳ್ಕೊಬೇಕಾಗತ್ತೆ. ಮಂತ್ರ ಹೀಗಿದೆ ನೋಡಿ. ಓಂ ಶ್ರೀಂ ಶಂಖಚಕ್ರಧಾರಿ ವಾರಾಹಿ ನಮೋ ನಮಃ. ಓಂ ಶ್ರೀಂ ಶಂಖಚಕ್ರಧಾರಿ ವಾರಾಹಿ ನಮೋ ನಮಃ. ಓಂ ಶ್ರೀಂ ಶಂಖಚಕ್ರಧಾರಿ ವಾರಾಹಿ ನಮೋ ನಮಃ ಅಂತ ನೀವು ಈ ಮಂತ್ರವನ್ನು 108 ಸಾರಿ ಹೇಳ್ಕೊಬೇಕಾಗತ್ತೆ. ನಂತರ ನೀವು ಅದನ್ನು ದಿಂಬಿನ ಕೆಳಗಡೆ ಇಟ್ಕೊಂಡು ನೀವು ಮಲಗಬೇಕಾಗತ್ತೆ. ನೀವು ದಿಂಬಿನ ಕೆಳಗಡೆ ಇಟ್ಕೊಂಡು ಮಲಗೋ ಸಮಯದಲ್ಲೂ ಕೂಡ ನೀವು ಏನು ಕೇಳ್ಕೊಂಡಿದ್ರಿ ನೋಡಿ ಅಮ್ಮನ್ನ, ಅದನ್ನು ನೀವು ರಾತ್ರಿ ಪೂರ್ತಿಯಾಗಿ ನೀವು ಅದನ್ನು ಅಂದರೆ ಇನ್ನು ನಿದ್ರೆಗೆ ಜಾರ್ತೀನಿ ಅನ್ನೋ ಸಮಯದಲ್ಲಿ ನೀವು ಅದನ್ನು ಅಮ್ಮನ ಹತ್ರ ನೀವು ಕೇಳ್ಕೊಬೇಕಾಗತ್ತೆ. ನೀವು ಅದನ್ನೇ ನೀವು ಜ್ಞಾಪಕ ಮಾಡ್ಕೊಬೇಕಾಗತ್ತೆ. ಅಂತಂದರೆ ನಾನೀಗ ಮನೆ ಕಟ್ಟಬೇಕು ಅಂತಿದ್ದೀನಿ ಅಂತ ನೀವು ಏನಾದರೂ ಕೇಳ್ಕೊಂಡಿದ್ರೆ ಅದನ್ನು ಹೇಳ್ಕೊಳ್ಳೋದಾಗಲಿ, ಅಥವಾ ನನ್ನ ಆರೋಗ್ಯ ಚೆನ್ನಾಗಿರಬೇಕು ಅನ್ನೋಕ್ಕಾಗಿದ್ದರೆ ಅದನ್ನು ಜ್ಞಾಪಕ ಮಾಡಿಕೊಂಡು ನೀವು ಮಲಗಬೇಕಾಗತ್ತೆ. ನಾನು ಇವತ್ತು ಅಕ್ಷಯ ತೃತೀಯ ಇದೆ. ಅಕ್ಷಯ ತೃತೀಯ ದಿನ ನೀವು ಸಾಯಂಕಾಲ ಪೂಜೆ ಮಾಡೋ ಸಮಯದಲ್ಲಿ ಅಂದರೆ 5:30 8 ಗಂಟೆ ಸಮಯದಲ್ಲಿ ಒಂದು ಉಂಡಿಯನ್ನು ಇಡಬೇಕಾಗತ್ತೆ. ಈ ರೀತಿಯಾದ ಪಿಗ್ಗಿ ಬ್ಯಾಂಕನ್ನು ನೀವು ಮನೆಯಲ್ಲಿ ಇಡಬೇಕಾಗತ್ತೆ. ಅಂದರೆ ಉಂಡಿ ಇದೇ ಥರ ಇಡಬೇಕು ಅಂತ ಏನಿಲ್ಲ. ಉಂಡಿಯನ್ನು ಇಟ್ಟು ನೀವು ಅದರಲ್ಲಿ ₹33 ಕಾಯಿನ್ ಆದರೂ ಪರವಾಗಿಲ್ಲ, 10 ರೂಪೀಸ್ 3 ನೋಟು ಅಥವಾ ₹1 3 ಕಾಯಿನ್, ಈ ರೀತಿಯಾಗಿ ₹33 ನೀವು ಮೊದಲು ಆ ಉಂಡಿಯಲ್ಲಿ ಹಾಕಬೇಕಾಗತ್ತೆ. ಈ ರೀತಿಯಾಗಿ ಈ ದಿನ ನೀವು ₹33 ಹಾಕಿ ನಂತರ ಎಷ್ಟು ದುಡ್ಡಾದರೂ ನೀವು ಅದರಲ್ಲಿ ಹಾಕ್ಬೋದು. ಆದರೆ ಮೊದಲಿಗೆ ನಾವು ಹಾಕಬೇಕಾಗಿರೋದು ₹33 ಈ ಉಂಡಿಯಲ್ಲಿ ಹಾಕಬೇಕಾಗತ್ತೆ. ಇದನ್ನು ದೇವ್ರ ಮನೆಯಲ್ಲಿ ಇಟ್ಟು ಇವತ್ತಿಂದ ನೀವು ಈ ರೀತಿಯಾಗಿ ಸ್ಟಾರ್ಟ್ ಮಾಡಿ ನೋಡಿ. ಅಕ್ಷಯ ತೃತೀಯಾಗಿ ಮಾಡೋದ್ರಿಂದ
ಹಾಕೋದ್ರಿಂದ ನಿಮ್ಮ ದುಡ್ಡು ಅನ್ನೋದು ಜಾಸ್ತಿ ಆಗುತ್ತಾ ಹೋಗುತ್ತೆ. ನಿಮಗೆ ಎಷ್ಟೆಷ್ಟಾಗುತ್ತೋ ಅಷ್ಟಷ್ಟು ಆ ಉಂಡೆ ಒಳಗಡೆ ಹಾಕ್ತಾ ಬನ್ನಿ. ಅದನ್ನು ದೇವ್ರ ಮನೆಯಲ್ಲಾದರೂ ಇಡ್ಬೋದು. ದೇವ್ರ ಮನೆ ತುಂಬ ಚಿಕ್ಕದಿದೆ, ಜಾಗ ಇಲ್ಲ ಅನ್ನೋರು ನೀವು ಎಲ್ಲಾದರೂ ಬೇರೆ ಕಡೆ ಕಬೋರ್ಡಲ್ಲಿ ಆ ಥರ ಕೂಡ ಇಟ್ಕೊಬೋದು. ಈ ರೀತಿಯಾಗಿ ಮಾಡ್ತಾ ಬನ್ನಿ. ಈ ದಿನ ನೀವು ಯಾವುದೇ ಕಾರಣಕ್ಕೂ ಈ ಉಂಡೆಯನ್ನು ಇಡೋದು ಮಾತ್ರ ಮಿಸ್ ಮಾಡಬೇಡಿ. ಅದರಲ್ಲಿ 33 ರೂಪಾಯಿ ನೀವು ಅದರಲ್ಲಿ ಹಾಕೋದ್ರಿಂದ ನಂತರ ನೀವು ಎಷ್ಟಾಗುತ್ತೋ ಅಷ್ಟು ದುಡ್ಡು ಅದರಲ್ಲಿ ಹಾಕ್ತಾ ಬನ್ನಿ. ನಿಮ್ಮ ಏನು ಅಕ್ಷಯವಾಗ್ತಾ ಹೋಗುತ್ತೆ, ದಿನೇ ದಿನ ನೀವು ಬೆಳವಣಿಗೆ ಅನ್ನೋದು ಆಗ್ತಾ ಹೋಗುತ್ತೆ. ನಂತರ ನೀವು ಆ ರಾತ್ರಿ ಏನು 1 ರೂಪಾಯಿ ಕಾಯಿನನ್ನು ಇಟ್ಕೊಂಡು ನೀವು ರಾತ್ರಿ ಮಲಗಿದ್ರಲ್ಲ, ಆ ಕಾಯಿನನ್ನು ನೆಕ್ಸ್ಟ್ ಡೇ ಅಂದರೆ ಇವತ್ತು ರಾತ್ರಿ ನೀವು ಇಟ್ಕೊಂಡು ಮಲಗಿರ್ತೀರ, ನಾಳೆ ದಿನ ಎದ್ದು ನೀವು ಆ ಉಂಡೆ ಒಳಗಡೆ ಸ್ನಾನ ಎಲ್ಲ ಆದಮೇಲೆ ನಾಳೆ ಆ ಉಂಡೆ ಒಳಗಡೆ ಈ 1 ರೂಪಾಯಿ ಕಾಯಿನನ್ನು ಕೂಡ ಹಾಕಬೇಕಾಗತ್ತೆ. ಅಕಸ್ಮಾತ್ ನಾನು ಉಂಡೆ ಇಡೋಕ್ಕಾಗಲಿಲ್ಲ ಅಂತಂದರೆ ಅಥವಾ ಹಳೆ ಉಂಡೆ ಇತ್ತು ಅಂದರೆ ಅದರಲ್ಲೂ ಕೂಡ ನೀವು ಶೇಖರಣೆ ಮಾಡಿಡ್ಬೋದು. ಈ ದಿನ ನೀವು ಹಳೆ ಉಂಡೆ ಇತ್ತು ಅಂದರೆ ಅದರಲ್ಲಿ ಇವತ್ತಿನ ದಿನ ನೀವು 33 ರೂಪಾಯಿ ಮೊದಲು ಹಾಕಿ ನಂತರ ನೀವು ಅದರಲ್ಲಿ ನಾಳೆ ದಿನ ಈ 1 ರೂಪಾಯಿ ಕಾಯಿನ್ ಕೂಡ ಹಾಕ್ಬೋದು. ಅಥವಾ ನಾನು ಉಂಡೆ ಇಡಲೇ ಇಲ್ಲ, ಹಾಕೋಕ್ಕಾಗಲೇ ಇಲ್ಲ ಅನ್ನೋರು ನಾಳೆ ದಿನ ನೀವು ಆ ಎಲ್ಲ ಆದಮೇಲೆ ಆ 1 ರೂಪಾಯಿ ನಾಣ್ಯವನ್ನು ನೀವು ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಳ್ಳಿ. ನೀವು ಏನು ಬೇಡ್ಕೊಂಡಿದ್ರಲ್ಲ ಅಮ್ಮನ್ನ, ಆ ಕೆಲಸ ಆಗೋ ಟೈಮಲ್ಲಿ ಈ 1 ರೂಪಾಯಿನ ಕೂಡ ಯೂಸ್ ಮಾಡ್ಕೊಬೋದು. ಈಗ ನಾನು ಮನೆ ಕಟ್ಟಬೇಕು ಅಂತ ಇರ್ತೀರಿ, ಮನೆ ಕಟ್ಟೋ ಸಮಯದಲ್ಲಿ ಈ 1 ರೂಪಾಯಿನ ಅಮ್ಮನನ್ನು ಬೇಡ್ಕೊಂಡಿದ್ರಲ್ಲ, ಈ 1 ರೂಪಾಯಿ ಅದ್ರ ಜೊತೆ ಸೇರಿಸ್ಕೊಳ್ಳಿ. ಇವಾಗ ಎಷ್ಟೊಂದು ದುಡ್ಡು ಬೇಕಾಗುತ್ತಲ್ಲ, ಆ ದುಡ್ಡಿನ ಜೊತೆ ಈ 1 ರೂಪಾಯಿನ ಸೇರಿಸ್ಕೊಳ್ಳಿ. ಈ ರೀತಿಯಾಗಿ ಮಾಡೋದ್ರಿಂದ ಅಮ್ಮ ನಿಮ್ಮ ಆಸೆಗಳನ್ನು ಬೇಗನೆ ನೆರವೇರಿಸ್ತಾಳೆ. ಆದರೆ ಈ ದಿನ ನೀವು ಪಿಗ್ಗಿ ಬ್ಯಾಂಕ್ ಇಡೋದು, ಈ ಉಂಡಿಯನ್ನು ಇಡೋದು ಮಿಸ್ ಮಾಡಬೇಡಿ. ತುಂಬಾ ಒಳ್ಳೆಯ ದಿನ ಅಂತ ಹೇಳ್ಬೋದು. ಅಕ್ಷಯ ತೃತೀಯ ದಿನ ನಾವು ಉಂಡಿಯನ್ನು ಇಟ್ಟು 33 ರೂಪಾಯಿ ಮೊದಲು ಹಾಕೋದ್ರಿಂದ ನಿಮ್ಮ ಮನೆಯಲ್ಲಿ ಎಷ್ಟು ದುಡ್ಡು ಶೇಖರಣೆ ಆಗುತ್ತೆ, ಎಷ್ಟು ಅಕ್ಷಯವಾಗ್ತಾ ಹೋಗುತ್ತೆ ಅಂತ ನಿಮಗೆ ಗೊತ್ತಾಗಲ್ಲ. ನೀವು ನೆಕ್ಸ್ಟ್ ಇಯರು ಇದೇ ಥರ ಮಾಡ್ತಾ ಹೋಗ್ತೀರಾ. ಯಾಕೆ ಅಂತಂದರೆ ಈ ವರ್ಷ ಮಾಡಿರ್ತೀರಲ್ಲ, ನಿಮ್ಗೆ ಎಷ್ಟು ಒಳ್ಳೆಯದಾಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ಎಲ್ಲರೂ ಈ ದಿನ ವಾರಾಹಿ ದೇವಿಯನ್ನು ನೆನೆದು ಈ ರೀತಿಯಾಗಿ 1 ರೂಪಾಯಿ ನಾಣ್ಯವನ್ನು ಕೈಯಲ್ಲಿ ಹಿಡ್ಕೊಂಡು ಈ ಮಂತ್ರವನ್ನು 108 ಸಾರಿ ಹೇಳ್ತಾ ಬನ್ನಿ. ಶೀಘ್ರವಾಗಿ ಅಮ್ಮ ನಿಮ್ಮ ಆಸೆಗಳನ್ನೆಲ್ಲ ನೆರವೇರಿಸ್ತಾಳೆ ಅಂತಲೇ ಹೇಳ್ಬೋದು. ಹಾಗಾಗಿ ನಂಬಿಕೆಯಿಂದ ಹೇಳಬೇಕಾಗತ್ತೆ. ಅಮ್ಮನನ್ನು ನಂಬಿದರೆ ಖಂಡಿತ ಅಮ್ಮ ಎಷ್ಟೋ ಜನರಿಗೆ ಒಳ್ಳೇದು ಮಾಡಿದ್ದಾಳೆ. ಹಾಗಾಗಿ ನಿಮಗೂ ಕೂಡ ಅಮ್ಮ ಒಳ್ಳೇದು ಮಾಡ್ತಾಳೆ. ಹಾಗಾಗಿ ಅಮ್ಮನನ್ನು ನಂಬಿ ಶ್ರದ್ಧಾ ಭಕ್ತಿ ನಂಬಿಕೆಯಿಂದ ಹೇಳಿ, ಖಂಡಿತ ಅಮ್ಮ ನಿಮಗೂ ಕೂಡ ಒಳ್ಳೇದು ಮಾಡ್ತಾಳೆ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರಾದರೂ ಹೊಸಬನ್ನು ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಇರೋವಂಥ ಬೆಲ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಹಾಗಾಗಿ ಥ್ಯಾಂಕ್ ಯು ಅಂತ ಹೇಳ್ತಾ ಆದಷ್ಟು ಎಲ್ಲ ಜನರಿಗೆ ವಿಡಿಯೋಗಳನ್ನ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ.